ಪ್ರಜ್ವಲ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿ. ಮೊನ್ನೆ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿದ್ದು ಆಶ್ಚರ್ಯ ಆಗ್ತಿದೆ. ಕ್ಲೀನಾಗಿ ಸಲೂನ್ಗೆ ಹೋಗಿ ಬಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಖಿನ್ನತೆ ಏನಾದರೂ ಕಾಣ್ತಾ ಇದೆಯಾ? ಇವರಿಗೆ ಖಿನ್ನತೆ ಆದರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು? ಇವರಿಗೆ ಫಾರಿನ್ ಕಂಟ್ರಿಯಲ್ಲಿ ಉಳಿದುಕೊಳ್ಳುವಂಥದ್ದು ಏನಿದೆ? SITಗೆ ಸ್ಪಂದಿಸಲು 1 ತಿಂಗಳು ಬೇಕಾಯ್ತಾ ಅಂತ ಗುಡುಗಿದ್ದಾರೆ. ಆದರೆ ಮ್ಯೂನಿಕ್ನಿಂದ ಪ್ರಜ್ವಲ್ ಬರ್ತಿದ್ದಾರೆ. ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ ಅಂತ ಹೇಳಲಾಗ್ತಿದೆ. ಪ್ರಜ್ವಲ್ ಜರ್ಮನಿಯಿಂದ ಬರ್ತಿದ್ದಾರೋ ಅಥವಾ ದುಬೈನಿಂದ ಬರ್ತಿದ್ದಾರೋ ಗೊತ್ತಿಲ್ಲ. ಎಲ್ಲೇ ಇದ್ರೂ ಮೊದಲು ಬಂದರೆ ಸಾಕು ಅಂತ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದು ಒಳಗಾಗಿದ್ದೆ, ಹಾಸ್ಪಿಟಲ್ ಇದೆ ಅಂತ ಇವ್ರು ಹೇಳಿದ್ರು. ಬಟ್ ಸಂತ್ರಸ್ತೆಯರ ಪರಿಸ್ಥಿತಿ ಏನು, ಅವ್ರ ಮನಸ್ಥಿತಿ ಹೇಗೆ? ಇಲ್ಲ, ಪ್ರಿಯಾಂಕರಿಗೆ ಒಂದು ಒಳ್ಳೆ ಸಕ್ಕತ್ತಾಗಿ ಮಾತಾಡಿದ್ರು, ಕರೆಕ್ಟ್ ಆಗಿದೆ. ಇವನು ಖಿನ್ನತೆಗೊಳಗಾಗಿದ್ದ, ಇವನು ಐಸೋಲೇಟೆಡ್ ಆಗಿದ್ದಂತೆ. ಅದು ಖಿನ್ನತೆಗೊಳಗಾಗಿರೋ ಮುಸುಡಿನ ಅದು. ಅಲ್ಲೆಲ್ಲ ಇಲ್ಲೆಲ್ಲ ಫುಲ್ ಕಟ್ಟಿಂಗ್ ಆಗಿದೆ. ಯಾವನು ಮಾಡಿದ್ದು? ಖಿನ್ನತೆಗೊಳಗಾಗಿದ್ರೆ ಹೆಂಗಿರ್ಬೇಕು? ಹುಚ್ಚ ವೆಂಕಟ ಥರ ಇರಬೇಕಪ್ಪ. ಸಾರಿ, ಹುಚ್ಚ ವೆಂಕಟ ಅವರ ಹೆಸರು ಬಳಸಿದೆ ಅಂತಲ್ಲ, ಅಂದರೆ ಒಂದು ಗಡ್ಡ ಬಿಟ್ಕೊಂಡು ಏನಾಗಿರ್ಬೇಕು, ಎಲ್ಲ ಫ್ರೆಶ್ ಆಗಿ ಆರಾಮಾಗಿ ಕೂತ್ಕೊಂಡು. ಆಮೇಲೆ ಟಿಕೆಟ್ ಇದೆಯಲ್ಲ ಮುನಿಚ್ನಿಂದ ಬೆಂಗಳೂರು ಬರ್ತಿರುವಂಥದ್ದು, ಅದು ಯಾರು ಬೇಕಿದ್ರೂ ಡೂಪ್ಲಿಕೇಟ್ ಮಾಡ್ಬೋದು. ಅದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಅದು ಸ್ವಲ್ಪ ಏನಂತಾರೆ ಅದಕ್ಕೆ, ಬೋರ್ಡಿಂಗ್ ಪಾಸ್ ಅಥವಾ ಬೋರ್ಡಿಂಗ್ ಪಾಸ್ ಅಲ್ಲದಿದ್ರು ಕೂಡ ಈಗ ನೀವೇ ಈ ಕ್ಷಣಕ್ಕೆ ಇಲ್ಲಿಂದ ಒಂದು ಟಿಕೆಟ್ ಬುಕ್ ಮಾಡ್ಬೋದು. ಈ ಕ್ಷಣಕ್ಕೆ ಟಿಕೆಟ್ ಬುಕ್ ನಿಮ್ಗೆ ಗೊತ್ತಿರುವಂಥದ್ದು. ಆಮೇಲೆ ಎಲ್ಲಿಂದ ಎಲ್ಲಿ ಬೇಕಿದ್ರು ಮಾಡ್ಬೋದು. ಅಮೆರಿಕನ್ನಲ್ಲಿ ಟಿಕೆಟ್ ಇದ್ದರೆ ಓಕೆ, ಇಲ್ಲದಿದ್ದರೆ ಓಕೆ. ಇದು ಆ ಥರ ಕಣ್ಣು ತಪ್ಪಿಸುವ ಕೆಲಸಗಳು ಆಗಿದ್ದಿರಬಹುದು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಬಾಣಸವಾಡಿಲಿದ್ದಾರೆ. ಪ್ರಜ್ವಲ್ ವಾಪಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಪ್ರಜ್ವಲ್, ಎಷ್ಟು ಪೊಲೀಸರನ್ನು ನಿಯೋಜಿಸಲಾಗಿದೆ SITಗೆ ಸಂಬಂಧಪಟ್ಟ ಹಾಗೆ? ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಹೇಗೆ ನಿಯೋಜಿಸಲಾಗಿದೆ? ಪಕ್ಕಾ ಗ್ಯಾರಂಟಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಂತ ಇದೆಯಾ? ಯಾಕೆ ಮಂಗಳೂರಿಗೆ ಬರಬಾರ್ದು? ಈಗ ಈ ಟಿಕೆಟ್ ಇದೆಯಲ್ಲ, ಟಿಕೆಟ್ ಡೂಪ್ಲಿಕೇಟ್ ನಾನು ಮಾಡಬಲ್ಲೆ. ನಾನೀಗ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತೀನಿ ಅಂತೇಳಿ ಒಂದು ಟಿಕೆಟ್ ಬುಕ್ ಮಾಡಿಬಿಟ್ಟು ಅದನ್ನು ಹರಿಬಿಡ್ಬೋದು, ಚಾನ್ಸಸ್ ಇದೆ. ಸೊ ಅದರ ಬಗ್ಗೆ ಕೂಡ SIT ಹೆಚ್ಚು ಜಾಗ್ರತೆ ವಹಿಸಿಲ್ವಾ? ಯಾವ ರೀತಿ ಈತನನ್ನು ಬಂಧಿಸೋದಕ್ಕೆ ಚಕ್ರವ್ಯೂಹವನ್ನು ಮಾಡಿಕೊಂಡಿದೆ ನಿಮ್ಮ ಪ್ರಕಾರ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಅಂದರೆ ಈಗಾಗಲೇ ನೀವು ಹೇಳ್ದದ್ದು ಖಂಡಿತವಾಗ್ಲೂ 100% ನಿಜ ಅಂತ ಹೇಳ್ಬೋದು. ಯಾಕಂದರೆ ಈಗ ಅವರು ಈ ರೀತಿಯಾಗಿ ಟಿಕೆಟನ್ನು ಏನು ಹರಿಬಿಟ್ರೆ ಆಗ ಅಲ್ಲೂ ಕೂಡ ಡೈವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. SIT ಅಧಿಕಾರಿಗಳು ಕೂಡ ಡೈವರ್ಟ್ ಆಗುವಂಥ ಬಹುತೇಕ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕಾರಣದಿಂದಾಗಲೂ ಕೂಡ ಈ ರೀತಿಯಾಗಿ ಒಂದು ಟಿಕೆಟನ್ನು ಬುಕ್ ಮಾಡಿ ಅದನ್ನು ಕೂಡ ಈಗ ಸರ್ಕ್ಯುಲೇಟ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಸಹ ವ್ಯಕ್ತವಾಗಿರುವಂಥದ್ದು. ಇನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ಕೂಡ ಸಾಕಷ್ಟು ಜನರು ಕೂಡ SIT ಅಧಿಕಾರಿಗಳು ಕೂಡ ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ಮಫ್ತಿಯಲ್ಲೂ ಕೂಡ ಕೆಲ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ನೀವು ಹೇಳ್ದಂಗೆ ಬೆಂಗಳೂರು ಸೇರಿದಂತೆ ಮಂಗಳೂರಲ್ಲೂ ಕೂಡ ಕೆಲವೊಂದು ಟೀಮ್ ಕೂಡ ಈಗಾಗಲೇ ಆಕ್ಟಿವ್ ಆಗಿರುವಂಥದ್ದು. ಅಲ್ಲೂ ಕೂಡ ಏನು ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗೂ ಕೂಡ ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇಷ್ಟು ಒಂದು ಕಡೆ ಆದರೆ ಈತ ದುಬೈನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ದುಬೈನಿಂದ ಬರ್ತಾರಾ ಮುನಿಚಿಂದ ಬರ್ತಾರಾ ಅನ್ನೋದ್ರ ಬಗ್ಗೆ ಇನ್ನು SITಗೆ ಇಲ್ಲಿ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ ಇನ್ನು. ಸೊ ಹೀಗಾಗಿ ಅವರು ಕೂಡ ಹುಡುಕಾಡ್ತಲಿದ್ದಾರೆ. ಯಾವಾಗ ವಿಡಿಯೋ ಬಿಟ್ಟರು ಆ ವಿಡಿಯೋ ಬಂದಾಗಿದ್ದನು ಕೂಡ ಎಲ್ಲಿಂದ ಈ ವಿಡಿಯೋ ಬಂತು, ಎಲ್ಲಿಂದ ಅಪ್ಲೋಡ್ ಆಯಿತು, ಯಾವ ಇದರಲ್ಲಿ ಅಪ್ಲೋಡ್ ಆಯಿತು, ಮತ್ತು ಯಾವ ನೆಟ್ವರ್ಕ್ ಅಲ್ಲಿ ಅಪ್ಲೋಡ್ ಆಯಿತು, ಈ ಎಲ್ಲ ಆ್ಯಂಗಲಲ್ಲೂ ಕೂಡ SIT ಅವತ್ತಿಂದನೂ ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡು ಈಗಾಗಲೇ ಮಾಹಿತಿಯನ್ನು ಪಡೀತಾ ಇರುವಂಥದ್ದು. ಇನ್ನೊಂದು ಆ್ಯಂಗಲ್ ನಾವು ನೋಡೋದಾದರೆ ನಿನ್ನೆ ಕೂಡ ಏನೋ ಬೇಲ್ಗೂ ಕೂಡ ಅವರ ಪರ ವಕೀಲರಾದಂಥ ಅರುಣ್ ಏನಿದ್ದಾರೆ ಅವರು ಕೂಡ ಅಪ್ಲೈನ ಮಾಡ್ತಾರೆ. ಆದರೆ ಕೋರ್ಟ್ ಅಲ್ಲೂ ಕೂಡ ನಿರಾಕರಣೆ ಮಾಡುತ್ತೆ, ಇಲ್ಲ ಬೇಲ್ ಕೊಡೋದಕ್ಕೆ ಸದ್ಯಕ್ಕಾಗೋದಿಲ್ಲ ಅಂತ ಅಲ್ಲೂ
ಕೂಡ ತುರ್ತಾಗಿ ನೀವು ಕೊಡಲೇಬೇಕು, ನಾಳೆಗಾರು ಕೊಡಬೇಕು. ಅಂದರೆ ಇವತ್ತು 30ನೇ ತಾರೀಕುಗಾರು ನೀವು ವಿಚಾರಣೆ ಮಾಡಿ ಬೇಲನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಕೂಡ ನ್ಯಾಯಾಧೀಶರು ಇಲ್ಲ 31ನೇ ತಾರೀಕಿಗೆ ನೀವು ಇಲ್ಲಿ ಬನ್ನಿ ಅಂತ ಹೇಳಿ ನಾಳೆಗೆ ಈಗ ಬೇಲು ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಬೇಲ್ ಸಿಕ್ಕಿದ್ರೆ ಬರುವಂಥ ಚಾನ್ಸಸ್ ಇತ್ತು, ಆದರೆ ಬೇಲ್ ಸಿಕ್ಕಿಲ್ಲ. ಸೊ ಹೀಗಾಗಿ ಬರುವಂಥ ಚಾನ್ಸಸ್ ಕೂಡ ತೀರಾ ಕಡಿಮೆ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಈಗಾಗಲೇ ಮುನೀಶ್ನಿಂದ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿರುವಂಥದ್ದು. ರಾತ್ರಿ 12 ಗಂಟೆಗೆ ಅಂದರೆ ಸರಿಸುಮಾರು 12 ಗಂಟೆಗಳ ಒಂದು ಜರ್ನಿ ಆಗುತ್ತೆ. ಸೊ ಹೀಗಾಗಿ ಇವತ್ತು ಬಹುತೇಕ ಬರುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಈಗಾಗಲೇ ಮಾತಾಡ್ತಿರುವಂಥದ್ದು. ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಇಲ್ಲ, ಎಲ್ಲದೂ ಕೂಡ ಒಂದು ರೀತಿ ಗೊಂದಲದ ವಾತಾವರಣ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರೇ ಇಲ್ಲಿ ತೆರೆ ಎಳಿಬೇಕು ಅಂತಾನೆ ಹೇಳ್ಬೋದು. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಸ್ಟ್ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.